ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಇಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದ ಕಟ್ಟಡದಲ್ಲಿ ಹೋಮ ಹವನ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಇಂದು ಬೆಳಗ್ಗೆ 8 ಗಂಟೆಯಿಂದಲೇ ವಿಶೇಷ ಪುರೋಹಿತರ ತಂಡ ಈ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ರು. ಕನ್ನಡ ಚಿತ್ರರಂಗದ ಹಿರಿಯ ನಟ ದೊಡ್ಡಣ್ಣ ಹಾಗೂ ಅವರ ಪತ್ನಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಮೊದಲು ಗಣಪತಿ ಹೋಮ, ಬಳಿಕ ಮೃತ್ಯುಂಜಯ ಹೋಮ ಹಾಗೂ ಸರ್ಪಶಾಂತಿ ಹೋಮ ನಡೆಸಲಾಗಿದೆ. ಕನ್ನಡ ಚಿತ್ರರಂಗದ ತಂತ್ರಜ್ಞರು, ಕಲಾವಿದರು ಸೇರಿದಂತೆ ಸಾಕಷ್ಟು ಜನ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಹೀಗಂತ ಸುಳ್ಳು ಸುದ್ದಿ ಹೇಳಿದರೆ ಮಾತ್ರ ತಮಗೆ ಖುಷಿಯಾಗುತ್ತೆ. ಆದರೆ ಅಸಲಿಗೆ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮಾಡಿದ ಈ ಹೋಮ ಹವನದಲ್ಲಿ ಬೆರಳೆಣಿಕೆಯಷ್ಟು ನಟ, ನಿರ್ಮಾಪಕರು, ನಿರ್ದೇಶಕರು ಭಾಗಿಯಾಗಿದ್ದರು. ಅಲ್ಲಿಗೆ ಗೊತ್ತಾಗಿಬಿಡುತ್ತೆ ಅಣ್ಣವರು ವಿಷ್ಣು ಅಂಬಿಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಇದ್ದಂತಹ ಒಗ್ಗಟ್ಟು ಈಗಿಲ್ಲ ಎನ್ನೋದು. ಒಟ್ಟಾರೆ ಯಾರೇ ಬರಲಿ, ಯಾರೇ ಬರದೇ ಇರಲಿ, ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್ ಅವರು ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಿ ತಮ್ಮ ಕರ್ತವ್ಯಗಳನ್ನು ತಾವು ಶ್ರದ್ಧೆಯಿಂದ ಮಾಡಿದ್ದಾರೆ. ನಿಮಗೇನೆನಿಸುತ್ತೆ ಕನ್ನಡ ಚಿತ್ರರಂಗದ ಇವತ್ತಿನ ಸ್ಥಿತಿಯ ಬಗ್ಗೆ? ಕಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.